ನಮಸ್ಕಾರ. ನಾಳೆ ಸಂಚಿಕೆ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ. ಇಲ್ಲಿ ಡಿವೋರ್ಸ್ ಕೇಸ್ ಮನೋಜ್ ಮತ್ತು ರೋಹಿಣಿದು ಕೋರ್ಟಲ್ಲಿ ನಡೀತಾ ಇರುತ್ತೆ. ಅದು ನೋಡೋಕೆ ಮನೆಯವರೆಲ್ಲರೂ ಬಂದಿರ್ತಾರೆ. ಆಗ ರೋಹಿಣಿ ಜಡ್ಜ್ ಮುಂದೆ ಒಂದು ಸುಳ್ಳನ್ನು ಹೇಳ್ತಾಳೆ. ಏನು ಅಂದರೆ ತನಗೆ ಮೊದಲೇ ಮದುವೆ ಆಗಿತ್ತು, ಒಂದು ಮಗುವಿದೆ ಅನ್ನೋ ಸತ್ಯ ಮನೋಜ್ಗೆ ಫಸ್ಟೇ ಹೇಳಿದ್ದೆ. ಇದನ್ನೆಲ್ಲ ಒಪ್ಕೊಂಡೆ ಮನೋಜು ನನ್ನನ್ನು ಮದುವೆ ಆಗಿದ್ದು ಅಂತ ಸುಳ್ಳು ಹೇಳ್ತಾರೆ. ಇದನ್ನು ಕೇಳಿಕೊಂಡು ಶಾಂತಿ ಕೋರ್ಟ್ನಲ್ಲೇ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಜಡ್ಜ್ ಅವಳಿಗೆ ಸುಮ್ಮನಿರೋಕ್ಕೆ ವಾರ್ನಿಂಗ್ ನೀಡ್ತಾರೆ. ಈ ಕಡೆಯಲ್ಲಿ ರೋಹಿಣಿ ಮನೋಜ್ಗೆ ಕ್ವಶನ್ ಮೇಲೆ ಕ್ವಶನ್ನು ಹೇಳ್ತಾ ಇರುತ್ತಾಳೆ. ಆಗ ಮನೋಜ್ಗೆ ಭಯ ಆಗಿ ಕನ್ಫ್ಯೂಸ್ ಆಗಿಬಿಡತ್ತೆ. ಆಗ ಅವನು ಹೌದು ನನಗೆ ರೋಹಿಣಿ ಬಗ್ಗೆ ಎಲ್ಲದೂ ಗೊತ್ತಿತ್ತು ಅಂತ ಸುಳ್ಳು ಹೇಳ್ಬಿಡ್ತಾನೆ ಮನೋಜ್. ಇದನ್ನು ಕೇಳಿಸ್ಕೊಂಡು ಶಾಂತಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಮನೋಜ್ ನನಗೆ ಮೋಸ ಮಾಡ್ಬಿಟ್ನ ಅಂತ ತುಂಬಾ ಬೇಜಾರು. ಇಲ್ಲಿ ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬಂದ್ಮೇಲೆ ಶಾಂತಿ ಸುಮ್ಮನಿರಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಅಡುಗೆ ಮನೆಯಿಂದ ದೋಸೆ ಮಗ್ಚೋ ಕೈಯನ್ನ ಕೆಂಪಗೆ ಕಾಯಿಸ್ಕೊಂಡ್ಬಂದು ಮನೋಜ್ನ ಅಟ್ಟಾಡಿಸ್ಕೊಂಡು ಬರ್ತಾಳೆ. ನಿನಗೆ ಎಲ್ಲರ ಮುಂದೆ ಅವಮಾನ ಮಾಡ್ತೀಯಾ, ನಿನಗೆ ಸತ್ಯ ಮೊದಲೇ ಗೊತ್ತಿತ್ತಾ, ಬೊಗಳು ಅಂತ ರೇಗಾಡ್ತಾ ಇರ್ತಾಳೆ. ಆಗ ಮನೋಜ್ ಅಮ್ಮ ಆ ರೋಹಿಣಿ ಯಾವುದೇ ದೆವ್ವ ಬಂದವಳ ಥರ ನಾಟಕ ಮಾಡಿ ನನ್ನ ಹತ್ರ ಹ್ಞೂ ಅಂತ ಹೇಳಿಸ್ಕೊಂಡ್ಲು, ಅವಳ ನಾಟಕ ನನಗೆ ಅರ್ಥನ ಆಗಿಲ್ಲ ಅಂತ ತಪ್ಪೊಪ್ಕೊಳ್ತಾನೆ. ಮಾಡಿ ಮನೆಯವರೆಲ್ಲ ಶಾಂತಿನ ಸಮಾಧಾನ ಮಾಡ್ತಾರೆ. ಮನೋಜ್ ಹೇಳ್ತಿರೋದು ಸುಳ್ಳು ನಿಜವ ಅಂತ ತಿಳಿಯೋಕೆ ಶ್ರುತಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಮನೋಜ್ ಅವರೇ, ನೀವು ರೋಹಿಣಿಗೆ ಫೋನ್ ಮಾಡಿ ಆ ಸತ್ಯ ಯಾಕೆ ಮುಚ್ಚಿಟ್ಟೆ ಅಂತ ಕೇಳಿ, ಅವಳು ಹೇಳೋದನ್ನು ರೆಕಾರ್ಡ್ ಮಾಡಿ ಕೋರ್ಟ್ಗೆ ಕೊಡೋಣ ಅಂತ ಹೇಳ್ತಾಳೆ. ಆದರೆ ರೋಹಿಣಿ ಇವ್ರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತಾಳೆ. ಮನೋಜ್ ಕಾಲ್ ಮಾಡಿದಾಗ ಸ್ಪೀಕರ್ ಆನ್ ಇರೋದನ್ನು ಅವಳು ಹೇಗೋ ಗೆಸ್ ಮಾಡ್ತಾಳೆ. ಆಮೇಲೆ ಮನೋಜ್ ಕೇಳಿದ ಪ್ರಶ್ನೆಗೆ ಅವಳು, ಮನೋಜ್ ನಿಮಗೂ ನಿಮ್ಮ ಮನೆಯವರಿಗೂ ಎಲ್ಲ ಸತ್ಯ ಮೊದಲೇ ಗೊತ್ತಿತ್ತು ತಾನೇ, ಅದಕ್ಕೆ ತಾನೇ ಈಗ ವರದಕ್ಷಿಣೆ ಕಿರುಕುಳ ಕೊಟ್ಟು ನನ್ನ ಮನೆಯಿಂದ ಆಚೆ ಹಾಕಿರೋದು ಅಂತ ಉಲ್ಟಾ ಮಾತಾಡ್ತಾಳೆ. ಇದನ್ನು ಕೇಳಿ ಶಾಂತಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಚಪ್ಪಲಿ ತಗೊಂಡು ಮೊಬೈಲ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಇದರಿಂದ ಪ್ರೂಫ್ ಸಿಗೋ ಮೊದಲು ಶಾಂತಿ ಬೈದಿರೋದೆಲ್ಲ ರೋಹಿಣಿ ಮೊಬೈಲಲ್ಲಿ ರೆಕಾರ್ಡ್ ಆಗಿರುತ್ತೆ. ಮನೋಜ್ ಕೇಸ್ ಇನ್ನೂ ವೀಕ್ ಆಗತ್ತೆ ಅಂತಲೇ ಹೇಳ್ಬೋದು. ಇದನ್ನ ಇಟ್ಕೊಂಡು ರೋಹಿಣಿ ಇನ್ನು ಮುಂದೆ ಏನೇನು ಆಟ ಆಡ್ಬೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇತ್ತ ರೋಹಿಣಿಗೆ ಹಣದ ಅವಶ್ಯಕತೆ ಇರುತ್ತೆ. ಅವಳು ವಿಶಾಲಾಕ್ಷಿಗೆ ಕಾಲ್ ಮಾಡಿ 1,00,000 ರೂಪಾಯಿ ಕೇಳ್ತಾಳೆ. ವಿಶಾಲಾಕ್ಷಿ ತನ್ನ ಬುದ್ಧಿ ಉಪಯೋಗಿಸಿ, ನನ್ನ ಹತ್ರ ಇವಾಗ ಹಣ ಇಲ್ಲ, ಒಬ್ಬ ಫೈನಾನ್ಷಿಯರ್ ಇದ್ದಾರೆ, ಅವರು ಬಡ್ಡಿ ಜಾಸ್ತಿ ತಗೊಳ್ತಾರೆ ಅಂತ ಹೇಳಿ ತನ್ನ ಮನುಷ್ಯನ್ನೇ ಕಳಿಸ್ತಾಳೆ ರೋಹಿಣಿಗೆ ದುಡ್ಡು ಕೊಡೋಕ್ಕೆ. ರೋಹಿಣಿ ಚಿನ್ನದ ಬಳೆಗಳನ್ನು ಅಡ ಇಟ್ಟು 95,000 ರೂಪಾಯಿನ ತಗೊಳ್ತಾಳೆ. ವಿಶಾಲಾಕ್ಷಿ ಪ್ಲ್ಯಾನ್ ಏನಂದರೆ ಹೇಗಾದರೂ ಮಾಡಿ ರೋಹಿಣಿನ ಆ ಮನೆಯಿಂದ ಕಿತ್ಕೊಳ್ಳೋದು. ಇಷ್ಟೆಲ್ಲ ಗಲಾಟೆ ಮಧ್ಯ ಮೀನಾಗೆ ಒಂದು ಖುಷಿ ವಿಚಾರ ಸಿಗುತ್ತೆ. ಹೂವಿನ ಕಾಂಟ್ರಾಕ್ಟ್ ವಿಚಾರದಲ್ಲಿ ವಿಶಾಲಾಕ್ಷಿ ಸ್ಪರ್ಧೆಯಿಂದ ಹಿಂದೆ ಸರಿಯೋದ್ರಿಂದ ಮೀನಾಗೆ ಅಪಾರ್ಟ್ಮೆಂಟ್ ಹೂವಿನ ಅಂಗಡಿ ಇಡೋಕೆ ಪರ್ಮಿಷನ್ ಸಿಗತ್ತೆ. ಸೂರ್ಯ ಮತ್ತೆ ಮೀನಾನ ಎತ್ಕೊಂಡು ಸಂಭ್ರಮ ಪಡ್ತಾನೆ. ಆದರೆ ಶಾಂತಿ ಮಾತ್ರ ಇವಳ ಅಂಗಡಿ ಎಷ್ಟು ದಿನ ಇರುತ್ತೋ ನೋಡೋಣ ಅಂತ ಹಿಡಿ ಶಾಪ ಹಾಕ್ತಾ ಇರ್ತಾಳೆ. ಸಂಚಿಕೆಯ ಕೊನೆಯಲ್ಲಿ ದೊಡ್ಡ ಬಾಂಬೊಂದು ಸಿಡಿಯತ್ತೆ. ಶ್ರುತಿ ಅಳ್ತಾ ಬಂದು ತನ್ನ ಮೊಬೈಲ್ನ ತೋರಿಸ್ತಾಳೆ. ಅದರಲ್ಲಿ ರವಿ ಮತ್ತು ನೀತು ಆತ್ಮೀಯವಾಗಿ ನಿಂತಿರೋ ಫೋಟೋ ಇರುತ್ತೆ. ನೀತು ಆ ಫೋಟೋ ಕೆಳಗೆ ನನ್ನ ಪ್ರೀತಿಯ ರವಿ, ನಿನ್ನ ಮೇಲೆ ಪ್ರೀತಿ ಶುರುವಾಗಿದೆ ಅಂತ ಹಾರ್ಟ್ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿಬಿಟ್ಟಿರ್ತಾಳೆ. ಇದನ್ನು ನೋಡಿ ಇಡೀ ಕುಟುಂಬ ಶಾಕ್ ಆಗತ್ತೆ. ರವಿ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ಈ ನೀತು ಬೇಕು ಅಂತಲೇ ಹೀಗೆ ಮಾಡ್ತಿದ್ದಾಳೆ, ಅವಳನ್ನು ಬಿಡಲ್ಲ ಅಂತ ಶ್ರುತಿ ಕೋಪದಿಂದ ಮನೆಗೆ ಹೊರಡ್ತಾಳೆ. ಇದಾಗಿತ್ತು ನಾಳೆಯ ಸಂಚಿಕೆಯ ಟ್ವಿಸ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲ ವಿಡಿಯೋಸ್ಗಳು ನಿಮಗೆ ತಪ್ಪದೇ ಸಿಗುತ್ತೆ.